ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಆರಾಮದನ್. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ತುಂಬ ದಿನ ಆಯಿತು, ಯಾಕಂದರೆ ಸ್ವಲ್ಪ ಬ್ಯುಸಿ ಶೆಡ್ಯೂಲಿಂದ ನಾನು ವಿಡಿಯೋಸ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ತುಂಬ ಜನ ಕೇಳ್ತಾ ಇದ್ರಿ, ಸರ್ ನಿಮ್ಮದು ವಿಡಿಯೋಸ್ ಬರ್ತಾ ಇಲ್ಲ ಅಂತ ಹೇಳಿಬಿಟ್ಟು ನನಗೆ ಸ್ವಲ್ಪ ಟೈಮ್ ಸಿಗದೆ ಇರೋ ಕಾರಣದಿಂದ ನಾನು ಏನು ವಿಡಿಯೋಸ್ ಮಾಡೋಕ್ಕಾಗ್ತಾ ಇಲ್ಲ. ಅಲ್ಲಿಗೂ ಲಾಸ್ಟ್ ವೀಕ್ ಎಲ್ಲನೂ ಸುಮಾರು ಕಾರಲ್ಲೇ ಕೂತ್ಕೊಂಡೇನೆ ವಿಡಿಯೋಸ್ ಮಾಡಿದೆ. ಆದರೂ ಕೂಡ ಕಂಫರ್ಟೇಬಲ್ ಅನಿಸಿಲ್ಲ, ಬಟ್ ವಿಧಿ ಇಲ್ಲ, ಮಾಡಲೇಬೇಕು. ಫ್ರೆಂಡ್ಸ್, ತುಂಬ ಜನ ನನಗೆ ಕಾಲ್ ಮಾಡ್ತಾ ಇದ್ದೀರಾ, ಸರ್ ರೆವಿನ್ಯೂ ಸೈಟ್ಸ್ ಖಾತಾ ಯಾವಾಗ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಇನ್ನೂ ಅದು ಖಂಡಿತ ಕನ್ಫರ್ಮ್ ಆಗಿಲ್ಲ. ಮತ್ತು ಡೇಟ್ ಕನ್ಫರ್ಮ್ ಆದ ತಕ್ಷಣ ನಾನೇ ಹೇಳ್ತೇನೆ. ಇನ್ನೊಂದೇನಂತಂದರೆ, ಈ ಟಿ ವಿಯಲ್ಲೆಲ್ಲ ನೋಡಿಸ್ತಾ ಇರೋದು ಆ ಸಮಿತಿ ರಚನೆ ಮಾಡಿರೋದು ಕೂಡ ಅದು ಹೊಸ ಖಾತಾ ಮಾಡಲಿಕ್ಕೆ ಇದು ಮಾಡಿರೋದಲ್ಲ. ಯಾಕಂತಂದರೆ ಇವಾಗ ಆಲ್ರೆಡಿ ಏನು ಸ್ಟಾರ್ಟ್ ಆಗಿದೆ, ನಿಮಗೆ ಗ್ರಾಮ ಠಾಣಾ ಸೈಟ್ಗಾಗ್ಬೋದು ಅಥವಾ ನಗರಸಭೆ ಪುರಸಭೆ ಅದು ಎಲ್ಲಕ್ಕೂ ಏನು ಸ್ಟಾರ್ಟ್ ಆಗಿದೆ, ನಗರಸಭೆ ಪುರಸಭೆಯಲ್ಲೆಲ್ಲ ಏನು ಸ್ಟಾರ್ಟ್ ಆಗಿದೆ ಅದು ಎಲ್ಲನೂ ಯಾಕೆ ಡಿಲೇ ಆಗ್ತಾ ಇದೆ, ಅದರಲ್ಲಿ ಏನು ಕುಂದುಕೊರತೆಗಳಿದೆ ಅವೆಲ್ಲವನ್ನೂ ನಿವಾರಣೆ ಮಾಡಿ. ಯಾಕಂತಂದ್ರೆ ಇವಾಗ ಬರೀ ಪುರಸಭೆ ನಗರಸಭೆ ಅನ್ನೋದು ಏನು ಸ್ಟಾರ್ಟ್ ಆಗಿದೆ ಅದರಲ್ಲೇ ಇಷ್ಟು ಡಿಲೇ ಆಗ್ತಾ ಇದ್ರೆ, ಇನ್ನ ಗ್ರಾಮ ಪಂಚಾಯತ್ ಏನಾದ್ರೂ ರೆವಿನ್ಯೂ ಸೈಟ್ಸ್ ಏನಾದ್ರೂ ಸ್ಟಾರ್ಟ್ ಆಗ್ಬಿಟ್ರೆ ಎಷ್ಟು ಟ್ರಾಫಿಕ್ ಸ್ಟಾರ್ಟ್ ಆಗುತ್ತೆ. ಸುಮಾರು 94 ಲಕ್ಷ ಸೈಟ್ಸ್ಗೆ ಇನ್ನೂ ರೆವಿನ್ಯೂ ಸೈಟ್ಸ್ ಖಾತಾ ಆಗ್ಬೇಕು. ಆ 94 ಲಕ್ಷ ಸೈಟ್ಗಳನ್ನೂ ನಾವು ಇದು ಮಾಡಿದ್ರೆ ನೆಕ್ಸ್ಟ್ ಏನಾಗ್ಬೋದು, 94 ಲಕ್ಷ ಸೈಟ್ಸ್ ನಾವು ಇದು ಮಾಡಿದ್ರೆ ಏನು ಆಗ್ಬೋದು, ಎಷ್ಟು ಟ್ರಾಫಿಕ್ ಆಗ್ಬೋದು, ಇದು ಬಂದ್ಬಿಟ್ಟು ಸರ್ಕಾರ ಯೋಚನೆ ಮಾಡಿರೋದು. ಅಷ್ಟು ಬಿಟ್ರೆ ಬೇರೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದಕ್ಕೆ ಅವರು ಪ್ರೀ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ನೀವೇನ್ ಮಾಡ್ಕೊಳ್ತಾ ಇದ್ದೀರಾ, ಅದನ್ನೇನೆ ಈ ರೆವಿನ್ಯೂ ಸೈಟ್ಸ್ಗೆನೇನೆ ಅದು ಸಮಿತಿ ರಚನೆ ಮಾಡಿದ್ದಾರೆ ಅಂತಂದು ಹೇಳ್ಬಿಟ್ಟು ತುಂಬಾ ಜನ ಕಾಲ್ ಮಾಡಿದ್ರಿ. ಖಂಡಿತ ಅದಲ್ಲ ರಿಯಲ್ ಫ್ಯಾಕ್ಟ್. ಅವ್ರು ಏನಿವ ರೆವಿನ್ಯೂ ಸೈಟ್ಸ್ ಇದಾಗಬೇಕು, ಆ ರೆವಿನ್ಯೂ ಸೈಟ್ಸ್ಗೆ ಓಪನ್ ಆದ ತಕ್ಷಣ ಅದು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಬಾರ್ದು, ಈಸಿಯಾಗಿ ಮೂವ್ ಆಗಬೇಕು ಅಂತ ಹೇಳ್ಬಿಟ್ಟು ಅಷ್ಟೆಲ್ಲನೂ ಪ್ರೀ ಪ್ಲಾನ್ ಮಾಡ್ಕೊಂಡು ಇದು ಮಾಡ್ಕೊಳ್ತಾ ಇದ್ದಾರೆ. ಅದರಿಂದ ಯಾರು ಕೂಡ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇವಾಗ ನಮ್ಮ ಕರ್ನಾಟಕ ಸರ್ಕಾರ ಏನ್ ಮಾಡಿದೆ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಮತ್ತೆ ರೆವಿನ್ಯೂ ಸೈಟ್ಸಿಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಇನ್ನು ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನನ್ನ ವಿಡಿಯೋಸನ್ನು ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ, ವಿಡಿಯೋಗೆ ಹೋಗೋಣ. ಫ್ರೆಂಡ್ಸ್, ಏನೂ ಇಲ್ಲ, ನಮ್ಮ ಕರ್ನಾಟಕ ಸರ್ಕಾರ ಈ ರೆವಿನ್ಯೂ ಮತ್ತೆ ಗ್ರಾಮ ಪಂಚಾಯಿತಿ ಸೈಟ್ಗಳಿಗೆ ಎಷ್ಟು ಒಲವನ್ನ ಕೊಡ್ತಾ ಇದೆ, ಎಷ್ಟು ಪ್ರಾಧಾನ್ಯತೆಯನ್ನ ಕೊಡ್ತಾ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ನಮ್ಮ ಗ್ರಾಮೀಣ ಮತ್ತೆ ನಗರ ಅಭಿವೃದ್ಧಿ ಲಿಮಿಟ್ ಆಗ್ಬೋದು ಅಥವಾ ಪುರಸಭೆ ಲಿಮಿಟ್ ಆಗ್ಬೋದು, ಅಲ್ಲೆಲ್ಲನೂ ಇವತ್ತು ಜನಗಳು ಅನುಭವಿಸ್ತಾ ಇರೋ ಕಷ್ಟಗಳನ್ನ ಆಲ್ರೆಡಿ ಸರ್ವೆ ಮಾಡಿ ಅದರ ಪ್ರಕಾರ ಎಲ್ಲನೂ ಇವರು ಆ ಸಮಸ್ಯೆಗಳನ್ನ ಯಾವ ತರ ದೂರ ಮಾಡ್ಬೋದು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ಇವಾಗ ನಮ್ಮ ಗ್ರಾಮೀಣ ಅಭಿವೃದ್ಧಿ ಸಚಿವರಾಗ್ಬೋದು ಅಥವಾ ನಮ್ಮ ರೆವಿನ್ಯೂ ಮಿನಿಸ್ಟರ್ ಆಗ್ಬೋದು ಅಥವಾ ನಮ್ಮ CM ಸಾಹೇಬ್ರಾಗ್ಬೋದು, ಎಲ್ಲನೂ ತುಂಬಾನೇ ಒಳ್ಳೆ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತಲೇ ತಿಳ್ಕೋಬೇಕು. ಯಾಕಂತಂದ್ರೆ ಈ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಏನು ಈ ಆಸ್ತಿ ಅನ್ನೋದು ಕೊಡಬೇಕು, ಆ ಈ ಆಸ್ತಿ ಎಷ್ಟು ಮುಖ್ಯ, ಇದಕ್ಕೆ ಪ್ರತಿಯೊಬ್ಬ ಪ್ರಾಪರ್ಟಿ ಓನರಿಗೂ ಈ ಖಾತೆ ಅನ್ನೋದು ಹೇಗೆ ತಲುಪಬೇಕು ಅನ್ನೋದನ್ನ ಇವರು ನಿರಂತರವಾಗಿ ಶೋಧನೆಯನ್ನ ಮಾಡ್ಕೊಂಡು ಬಂದ್ರು. ಆ ಶೋಧನೆಯನ್ನ ಮಾಡಿ ಅಲ್ಲಿ ಕೂಡ ಅವ್ರಿಗೆ ಪರಿಹಾರ ಕಂಡುಕೊಳ್ಳಕ್ ಆಗ್ತಾ ಇಲ್ಲ. ಯಾಕೆ ಈ ತರ ಸಮಸ್ಯೆ ಎದುರಾಗ್ತಾ ಇದೆ, ಯಾಕೆ ಇಶ್ಯೂ ಮಾಡಕ್ ಆಗ್ತಾ ಇಲ್ಲ ನಾವು ಆನ್ ಟೈಮು? ಅವ್ರ ಆನ್ ಟೈಮ್ ಇಶ್ಯೂ ಮಾಡಿಲ್ಲ ಅಂದ್ರೆ ಟ್ಯಾಕ್ಸ್ ಇದು ಮಾಡ್ಕೊಳಕ್ಕಾಗಲ್ಲ,
ಅವ್ರಿಗೆ ಟ್ಯಾಕ್ಸ್ ತಗೊಂಡಿಲ್ಲ ಅಂತಂದ್ರೆ ಅವ್ರ ಬಕ್ಸ ತುಂಬಲ್ಲ. ಇದು ಕರ್ನಾಟಕ ಸರ್ಕಾರಕ್ಕೆ ಒಂದು ಸವಾಲ್ ಅಂತಲೇನೆ ಹೇಳ್ಬೇಕು. ಈ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಈ ಖಾತಾ ಕೊಡೋದಕ್ಕೆ ಏನೇನು ಸಮಸ್ಯೆಗಳು ಎದುರಾಗುತ್ತೆ, ಆ ಸಮಸ್ಯೆಗಳನ್ನ ನಾವು ಯಾವ ರೀತಿ ಬಗೆಹರಿಸಬೇಕು ಅಂತ ಹೇಳ್ಬಿಟ್ಟು ಇವಾಗ ಒಂದು ಸಮಿತಿಯನ್ನ ರಚನೆ ಮಾಡಿದ್ದಾರೆ. ಆ ಸಮಿತಿಯಲ್ಲಿ ಸುಮಾರು 12 ಜನ ಇರ್ತಾರೆ. ಆ 12 ಜನದಲ್ಲಿ ನಮ್ಮ ಪಂಚಾಯತ್ ರಾಜ್ ಆಯುಕ್ತರು ಏನಿದ್ದಾರೆ, ನಮ್ಮ ಅರುಂಧತಿ ಚಂದ್ರಶೇಖರ್ ಅವರು ಮುಖ್ಯ ಪಾತ್ರನ ಹೊರಡಿಸಿ ಆದೇಶನ ಹೊರಡಿಸಿದ್ದಾರೆ. ಯಾಕಂತಂದ್ರೆ ಅವ್ರದ್ದೇ ಇವಾಗ ಇಲ್ಲಿ ಈ ನಮ್ಮ ಪಂಚಾಯತ್ ರಾಜ್ ಆಯುಕ್ತರದೇ ಮೇನ್ ಪಾತ್ರ, ಕಮಿಷನರ್ದೇ ಆಗಿರುತ್ತೆ. ಈ ನಮ್ಮ ಪಂಚಾಯತ್ ರಾಜ್ ಲಿಮಿಟ್ ಅಲ್ಲಿ ಬರುವಂತಹ ಆಸ್ತಿಗಳಿಗೆ ಏನು ಸಮಸ್ಯೆಗಳು ಎದುರಾಗ್ತಾ ಇದೆ ಅನ್ನೋದನ್ನ ಪರಿಗಣನೆಗೆ ತಗೊಂಡು ಅದನ್ನ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾವು ಬಗೆಹರಿಸ್ತೀವಿ ಅನ್ನೋ ಒಂದು ಭರವಸೆಯನ್ನ ಈ ನಿಟ್ಟಿನಲ್ಲಿ ಕೊಡೋದಕ್ಕೆ ಮುಂದಾಗಿದ್ದಾರೆ. ಯಾಕಂತಂದ್ರೆ ಈ ಆಸ್ತಿ ನಮ್ಮ ಗ್ರಾಮೀಣ ಆಸ್ತಿಗಳ ತೆರಿಗೆ ಸಂಬಂಧಿಸಿದಂತೆ ಸುಮಾರು ತಜ್ಞರನ್ನ, ಎಕ್ಸ್ಪರ್ಟ್ಸ್ ಅನ್ನ ಬಿಟ್ಟಿದ್ರು. ಆ ಎಕ್ಸ್ಪರ್ಟ್ಸ್ ಎಲ್ಲಾನು ಪ್ರತಿಯೊಂದೂ ಚೆಕ್ ಮಾಡಿ ಇವಾಗ ಈ ಸಮಿತಿನ ರಚನೆ ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಬಂದಿದ್ದಾರೆ. ಯಾಕಂತಂದ್ರೆ ಈ ನಮ್ಮ ನಿವೃತ್ತ ಉಪನಿರ್ದೇಶಕರು KG ಜಗದೀಶ್ ಇವರನ್ನ ಈ ಸಮಿತಿ ವಿಶೇಷ ಸದಸ್ಯರನ್ನಾಗಿ ಸ್ಪೆಷಲ್ ಮೆಂಬರ್ ಅಂತ ಹೇಳ್ಬಿಟ್ಟು ನೇಮಕ ಮಾಡಿದ್ದಾರೆ. ಯಾಕಂತಂದ್ರೆ ಇದು ಸಣ್ಣ ಪುಟ್ಟ ವಿಷಯ ಅಲ್ಲ, ಇದು ತುಂಬಾನೇ ಕ್ರಿಟಿಕಲ್ ಆಗಿ ಹೋಗ್ತಾ ಇದೆ. ಎಷ್ಟು ಇದಾಗ್ತಾ ಇದೆ ಅಂತಂದ್ರೆ ಈ ನಮ್ಮ ಗ್ರಾಮೀಣ ಪ್ರದೇಶದ ಆಸ್ತಿಗಳಿಗೆ ಈ ಖಾತಾ ಇಲ್ಲದೆ ಇರೋದ್ರಿಂದ ಎಷ್ಟು ಜನ ಬೀದಿಗೆ ಬಂದಿದ್ದಾರೆ. ಯಾಕಂತಂದ್ರೆ ಸೈಟ್ ಇದ್ರು ಅದನ್ನ ಸೇಲ್ ಮಾಡೋ ತರ ಇಲ್ಲ, ಅದ್ರ ಮೇಲೆ ಯಾವುದೇ ತರ ಒಂದು ಲೋನ್ ತಗೊಳ್ತೀವಿ ಅನ್ನೋ ತರ ಇಲ್ಲ, ಅದನ್ನ ನಾವು ಮಾರಾಟ ಮಾಡ್ತೀವಿ ಅನ್ನೋ ತರ ಇಲ್ಲ. ಹೆಂಗಿದೆ ಅಂತಂದ್ರೆ ಈ ಕೈಯಲ್ಲಿ ಈ ತಟ್ಟೆಯಲ್ಲಿ ಇಟ್ಕೊಂಡು ಕೈಯಲ್ಲಿ ತಗೊಂಡು ತಿನ್ಲಿಕ್ಕೂ ಆಗ್ತಾ ಇಲ್ಲ. ತಟ್ಟೆಯಲ್ಲಿ ಊಟ ಇದೆ ಬಟ್ ತಿನ್ಲಿಕ್ಕೆ ಆಗ್ತಾ ಇಲ್ಲ. ಪ್ರಯೋಜನ ಏನ್ ಬಂತು? ಈ ತರ ಪರಿಸ್ಥಿತಿಗೆ ನಮ್ಮ ಕರ್ನಾಟಕ ಸರ್ಕಾರ ತಂದು ಹೊಡ್ಡಿದೆ. ಯಾಕಂತಂದ್ರೆ ಇವಾಗ ನಮ್ಮ ಕರ್ನಾಟಕ ಸರ್ಕಾರ ಈ ಪಂಚಾಯತ್ ರಾಜ್ ಕಾಯ್ದೆ ಏನು 1993 ಸೆಕ್ಷನ್ 199 ಪ್ರಕಾರ ಈ ತಿದ್ದುಪಡಿನ ಏನ್ ತಗೊಂಡು ಬಂದ್ರು, ಈ ತಿದ್ದುಪಡಿ ಮಾಡಿದ್ರೆ 199B ಮತ್ತೆ 199C ನಲ್ಲಿ ಏನೇನು ಇವರು ಇದು ಮಾಡಿದ್ರು, ಆ 199 ಸೆಕ್ಷನ್ ಏನ್ ತಂದಿದ್ದಾರೆ, ಆ 2 ಸಬ್ಸೆಕ್ಷನ್ ಅಲ್ಲೂ ಕೂಡ ಇವಾಗ ತಿದ್ದುಪಡಿ ಮಾಡಿದ್ರೆ ನೆಕ್ಸ್ಟ್ ಏನೇನ್ ಸಮಸ್ಯೆಗಳು ಉದ್ಭವ ಆಗುತ್ತೆ, ಆ ಸಮಸ್ಯೆಗಳನ್ನೆಲ್ಲನೂ ಇವಾಗೇನೆ ನಾವು ಬಗೆಹರಿಸಬೇಕು. ಇವಾಗೇನೆ ಬಗೆಹರಿಸಿದ್ರೆ ಮಾತ್ರನೇನೆ ನಾವು ನೆಕ್ಸ್ಟ್ ಏನೂ ತೊಂದರೆ ಆಗದೆ ಆನ್ ಟೈಮ್ ನಾವು ಈ ಪಂಚಾಯತಿ ಲಿಮಿಟ್ ಅಲ್ಲಿ ಈ ರೆವಿನ್ಯೂ ಸೈಟ್ಸ್ ಅಂತ ಏನ್ ಹೇಳ್ತೀವಿ, ಆ ರೆವಿನ್ಯೂ ಸೈಟ್ಸ್ ಅನ್ನ ಖಾತೆ ಅಥವಾ ಆನ್ ಟೈಮ್ ಟ್ಯಾಕ್ಸ್ ತಗೊಳ್ಳೋದಾಗ್ಲಿ ಅವರಿಗೆ ಆನ್ ಟೈಮ್ ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ಬಿಟ್ಟು ಈ ತಂತ್ರಾಂಶದಲ್ಲಿ, ಈ ಸ್ವತ್ತು ತಂತ್ರಾಂಶದಲ್ಲಿ ಏನೇನು ಪ್ರಮುಖ ಬದಲಾವಣೆಗಳನ್ನ ಮಾಡಬೇಕು, ಜನಗಳು ಏನ್ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ, ಏನ್ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ, ಆ ಸಮಸ್ಯೆಗಳನ್ನ ನಾವು ಯಾವ ರೀತಿ ಬಗೆಹರಿಸಬೇಕು ಅಂತಲೇನೆ ಈ ಸಮಿತಿಯನ್ನ, ಒಂದು ಕಮಿಟಿಯನ್ನ ಫಾರ್ಮ್ ಮಾಡಿದ್ದಾರೆ. ಆ ಕಮಿಟಿಯಲ್ಲಿ ಏನೇನು ಆಗುತ್ತೆ, ಅವರು ಯಾವ್ಯಾವ ತರ ವರದಿ ಕೊಡ್ತಾರೆ, ಅದಕ್ಕೂ ಕೂಡ ಟೈಮ್ ಲಿಮಿಟ್ ಅನ್ನ ಮಾಡಿದ್ದಾರೆ. 2 ಮಂತ್ಸ್ ಟೈಮ್ ಲಿಮಿಟ್ ಮಾಡಿದ್ದಾರೆ. ಆ 2 ಮಂತ್ಸ್ ಒಳಗಡೆ ಅವರು ವರದಿಯನ್ನ ಕೊಡಬೇಕು. ಆ 2 ಮಂತ್ಸ್ ಒಳಗಡೆ ವರದಿಯನ್ನ ಕೊಟ್ಟಿ, ಯಾಕಂದ್ರೆ ಅಷ್ಟು ಫಾಸ್ಟ್ ಆಗಿ ಇದಾದ್ರೆ ಮಾತ್ರನೇನೆ ನಾವು ಏನೇ ಮಾಡ್ಬೇಕಂದ್ರೂ ಕೂಡ, ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಈ ಕಮಿಟಿಯನ್ನ ಏನ್ ಫಾರ್ಮ್ ಮಾಡಿದ್ದಾರೆ, ಈ ಕಮಿಟಿಯಲ್ಲಿ ನಮ್ಗೆ ಒಂದು ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರೋದು ಅಂತಂದ್ರೆ, ನಮ್ಮ ಪಂಚಾಯಿತಿ ಲಿಮಿಟ್ ಅಲ್ಲಿ ಏನೇನು ನಮ್ಮ ಈ ಸ್ವತ್ತಿಗೆ ಸಂಬಂಧಪಟ್ಟಿರುವಂತಹ ಏನೇನು ಸಮಸ್ಯೆಗಳಿದೆ ಅದು ಎಲ್ಲವನ್ನು ಕೂಡ ಇವರು ಅಂದ್ರೆ ನಮ್ಮ ರೆವೆನ್ಯೂ
ಗ್ರಾಮೀಣ ಪ್ರದೇಶದ ಆಸ್ತಿ ಮಾಲೀಕರೆಲ್ಲರೂ ಏನೇನು ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ, ಆ ಸಮಸ್ಯೆಗಳು, ಆ ಕಷ್ಟಗಳಿಂದ ಒಂದು ಮುಕ್ತಿ ಸಿಗಬಹುದು ಅಂತ ಹೇಳ್ಬಿಟ್ಟು ಎಲ್ಲರೂ ಅನ್ಕೊಳ್ತಾ ಇದ್ದಾರೆ. ಅದೇ ತರ ಆಯ್ತು ಅಂತಂದ್ರೆ ಅದಕ್ಕಿಂತ ಖುಷಿ ಬೇರೆ ಏನೂ ಇಲ್ಲ. ಯಾಕಂತಂದ್ರೆ ಈ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ, ಯಾಕಂತಂದ್ರೆ ಇವತ್ತು ನೋಡಿ, ಒಂದು ನಮ್ಮ ಬೆಂಗಳೂರು ರೂರಲ್ನೇ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಬೆಂಗಳೂರು ರೂರಲ್ ಅಲ್ಲಿ ಇವತ್ತು ಇನ್ವೆಸ್ಟ್ ಮಾಡಿರೋರು ಯಾರು? ಮ್ಯಾಕ್ಸಿಮಮ್ ಮಿಡ್ಲ್ ಕ್ಲಾಸ್ ಪೀಪಲ್ಸ್. ಆ ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಎಲ್ಲಾನು ದೇವ್ರ ಹತ್ರ ಹರಕೆ ಹೊತ್ಕೊಳ್ತಿದ್ದಾರೆ. ಇವತ್ತು ನಮ್ಮ ಖಾತಾ ಮಾಡ್ಕೊಟ್ರೆ ಸಾಕಪ್ಪ, ಅದರಿಂದ ಏನೋ ಒಂದು ಲೋನ್ ತಗೊಳ್ಳೋದೋ, ಒಂದು ಮನೆ ಕಟ್ಕೊಳ್ಳೋದೋ, ಇಲ್ಲ ಒಂದು ಸೈಟ್ ಅನ್ನ ಅದನ್ನ ಕಷ್ಟಕ್ಕೆ ಸೇಲ್ ಮಾಡ್ಕೊಂಡಾದ್ರೂ ಕೂಡ ನಾವು ಏನೋ ಜೀವನ ಮಾಡ್ಕೊಳ್ತೀವಪ್ಪ ಅನ್ನೋ ತರ ದೇವ್ರ ಹತ್ರ ಹರಕೆ ಹೊತ್ಕೊಳ್ತಾ ಇದ್ದಾರೆ. ಯಾಕಂತಂದ್ರೆ ಆ ತರ ಪರಿಸ್ಥಿತಿಗೆ ನಮ್ಮ ಕರ್ನಾಟಕ ಸರ್ಕಾರ ತಂದುಬಿಟ್ಟಿದೆ. ಈ ನಮ್ಮ ಅದಕ್ಕೋಸ್ಕರನೇ ಇವತ್ತು ಆ ಜನಗಳ ಶಾಪ ತಟ್ಟಬಾರ್ದು ಅಂತ ಹೇಳ್ಬಿಟ್ಟೇನೆ ಇವರು ಇದೊಂದು ದಾರಿಯನ್ನ ಹುಡುಕಿದ್ದಾರೆ. ಈ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಏನೇನಿದೆ ಅದಕ್ಕೆ ಈ 12 ಜನ ಸದಸ್ಯರು ಏನು 12 ಮೆಂಬರ್ಸ್ ಇರುವಂತಹ ಕಮಿಟಿಯಲ್ಲಿ ನಮ್ಮ ಅರುಂಧತಿ ಚಂದ್ರಶೇಖರ್ ಅವರು ಆದೇಶ ಹೊರಡಿಸಿರುವಂತಹ ನಮ್ಮ ರೂರಲ್ ಗ್ರಾಮ ಪಂಚಾಯತ್ ಆಯುಕ್ತರು ಆಕ್ಚುಲಿ ಅವರು ಅರುಂಧತಿ ಚಂದ್ರಶೇಖರ್ ಅವರು. ಇದರಲ್ಲಿ ಯಾರ್ಯಾರು ಏನೇನು ಪೊಸಿಷನ್ ಅನ್ನ ತಗೊಳ್ತಾ ಇದ್ದಾರೆ, ಯಾರ್ಯಾರು ಏನೇನು ಯಾವ್ಯಾವ ವಿಭಾಗದಲ್ಲಿ ನೇಮಕ ಆಗಿದ್ದಾರೆ ಅನ್ನೋದನ್ನ ನೋಡೋಣ. ಯಾಕಂತಂದ್ರೆ ಈ ಸ್ವತ್ತು ಮತ್ತೆ ಗ್ರಾಮೀಣ ಆಸ್ತಿಗಳ ತೆರಿಗೆ ನಿಗದಿಗೆ ಸಂಬಂಧಿಸಿದ ವಿಷಯ ತಜ್ಞರು ಆಗಿರುವಂತಹ ನಮ್ಮ ಪಂಚಾಯತ್ ರಾಜ್ ಆಯುಕ್ತಾಲಯದ ನಿವೃತ್ತ ಉಪನಿರ್ದೇಶಕರು ಈ KG ಜಗದೀಶ್ ಅವರನ್ನ ವಿಶೇಷ ಆಹ್ವಾನಿತ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ. ಯಾಕಂತಂದ್ರೆ ಇವರು ತುಂಬಾನೇ ಅನುಭವಸ್ಥರು, ಎಕ್ಸ್ಪರ್ಟ್, ಅದರಿಂದ ಇವರನ್ನೇನೆ ನೇಮಕ ಮಾಡಿದ್ದಾರೆ. ಮತ್ತೆ ನಮ್ಮ ಪಂಚಾಯತ್ ರಾಜ್ ಆಯುಕ್ತಾಲಯದ ಅಭಿವೃದ್ಧಿ ವಿಭಾಗದ ನಿರ್ದೇಶಕರು, ಮತ್ತೆ ವಿಜಯಪುರ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ವಿಜಯ ಜೋರೆ, ಮತ್ತೆ ನಮ್ಮ ಪಂಚಾಯತ್ ರಾಜ್ ಸೀಮಾ ನಿರ್ಣಯ ಆಯೋಗದ ಸದಸ್ಯ ಶಿವಶಂಕರ್ ಪಿ, ಮತ್ತೆ ಶಹಾಪುರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಬಸವರಾಜ್ ಶರ್ಬಯ್ಯ, ಮತ್ತೆ ನ್ಯಾಮತಿ ತಾಲೂಕ್ ಪಂಚಾಯಿತಿ ಸಹಾಯಕ ನಿರ್ದೇಶಕಿ ಆಶಾ ಎಂಜೆ, ಮತ್ತೆ ಆನೇಕಲ್ ತಾಲೂಕಿನ ಯನ್ನಗರ ಗ್ರಾಮ ಪಂಚಾಯಿತಿಯ PDO ಅಧಿಕಾರಿ ಸಿದ್ದರಾಜು, ಮತ್ತೆ ಖಾನಾಪುರ ತಾಲೂಕಿನ ಶಿಂದೋಳಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ PDO ಪ್ರಭಾಕರ್ ಎನ್ ಭಟ್, ಮತ್ತೆ ಚಿಕ್ಕಮಗಳೂರು ತಾಲೂಕಿನ ಕೆಬಿಹಾಳ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಚಾಳುಕ್ಯ ಬಾರವಿ, ಮತ್ತೆ ಕಡಬ ತಾಲೂಕಿನ ಶಿರಾಡಿ ಗ್ರಾಮ ಪಂಚಾಯತ್ PDO ಅಧಿಕಾರಿ ಯಶವಂತಪುರ ಬೆಳ್ಚಡ ಅವರನ್ನು ಸಮಿತಿಯ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ. ಈ ನಮ್ಮ ಪಂಚಾಯತ್ ರಾಜ್ ಆಯುಕ್ತಾಲಯದ ಅಭಿವೃದ್ಧಿ ವಿಭಾಗದ ಉಪನಿರ್ದೇಶಕರು ಮತ್ತೆ ನಮ್ಮ ಸಮಿತಿಯ ಸದಸ್ಯ ಕಾರ್ಯದರ್ಶಿಯಾಗಿರುತ್ತಾರೆ. ನಮ್ಮ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತೆ ಪಂಚಾಯತ್ ರಾಜ್ ಕಾಯ್ದೆ 1993 ಸೆಕ್ಷನ್, ಈ ನಮ್ಮ ಕರ್ನಾಟಕ ಸರ್ಕಾರದ ಪಂಚಾಯತ್ ರಾಜ್ ಮತ್ತೆ ಗ್ರಾಮೀಣಾಭಿವೃದ್ಧಿ ಕಾಯ್ದೆ ಏನ್ ಮಾಡಿದ್ದಾರೆ, 1993 ಸೆಕ್ಷನ್ 199 ಈ ಸ್ವತ್ತು ವಿಷಯಕ್ಕೆ ಸಂಬಂಧಿಸಿದಂತೆ ತಿದ್ದುಪಡಿ ತರಲು ಈ ನಮ್ಮ ಸದಸ್ಯರುಗಳನ್ನ ಏನು ನೇಮಕ ಮಾಡಿದ್ದಾರೆ, ಅವರು ಎಲ್ಲ ತರಹದ ಸಮಸ್ಯೆಗಳನ್ನ ಅಧ್ಯಯನ ಮಾಡಿ ಅವರು 2 ತಿಂಗಳ ಒಳಗಾಗಿ ವರದಿಯನ್ನು ಕೊಟ್ಟರೆ ಆಮೇಲೆ ಇವರು ಈ ಸ್ವತ್ತು ನಾವು ಯಾವ ತರ ಅಪ್ಗ್ರೇಡ್ ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ಫರ್ದರ್ ಸ್ಟೆಪ್ ಅನ್ನ ತಗೊಳ್ತಾರೆ. ಅಲ್ಲಿವರೆಗೂ ಏನ್ ಆಗ್ತಾ ಇದೆ ಇವಾಗ ಈ ಸ್ವತ್ತು ಅದರ ಪ್ರಕಾರನೇ ನಾರ್ಮಲ್ ಆಗಿ ಒಂದು ಹಂತದಲ್ಲಿ ಹೋಗ್ತಾ ಇರುತ್ತೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದು ನಮ್ಗೆ ಹೊಸದಾಗಿ ಮಾಡ್ತಾ ಇದಾರಲ್ಲ, ಆ ಹೊಸದಾಗಿ ಮಾಡ್ತಾ ಇರುವಂತಹದ್ದಲ್ಲ. ಇಲ್ಲಿವರೆಗೂ ಇವಾಗ ಏನ್ ಮಾಡ್ತಾ ಇದ್ದಾರೆ, ಈ ನಮ್ಮ ಗ್ರಾಮ ಪಂಚಾಯಿತಿ ಈ ಸ್ವತ್ತು ವೆಬ್ಸೈಟ್ ಅಲ್ಲಿ ಏನೇನು ಚೇಂಜಸ್ ಅನ್ನ ಮಾಡಬೇಕು, ಯಾವ ತರ ಅಪ್ಗ್ರೇಡ್ ಅನ್ನ ಮಾಡಬೇಕು ಅನ್ನೋದನ್ನ ಈ ನಮ್ಮ ಕಮಿಟಿ ಇನ್ನು 2 ತಿಂಗಳು ಒಳಗಡೆನೆ ಏನು ವರದಿಯನ್ನ ಸಲ್ಲಿಸ್ತಾರೆ ಅದರ ಮುಖಾಂತರ ನಿಮಗೆ ಅಪ್ಗ್ರೇಡ್ ಅನ್ನೋದೊಂದು ಆಗುತ್ತೆ. ಅಲ್ಲಿವರೆಗೂ ನಿಮಗೆ ಸ್ವಲ್ಪ ಸ್ಲೋ ಮೂಮೆಂಟ್ ಅಲ್ಲೇನೆ ನಿಮಗೆ ಖಾತಾಗಳನ್ನ ಇಶ್ಯೂ ಮಾಡ್ತಾರೆ. ಬಟ್
ಇದು ಬಂದ್ಬಿಟ್ಟು ನಿಮ್ಗೆ ಇವಾಗ ಹೊಸದಾಗಿ ಏನ್ ಮಾಡ್ತಿದ್ದಾರೆ, ಆ ಹೊಸದಾಗಿ ರೆವೆನ್ಯೂ ಇವಾಗ ಗ್ರಾಮ ಪಂಚಾಯತಿಗೆ ಏನ್ ಸ್ಟಾರ್ಟ್ ಮಾಡ್ತಾ ಇದಾರೆ ಅದಕ್ಕೆ ಸಂಬಂಧ ಪಟ್ಟಿರೋದೇನೆ. ಯಾಕಂತ ಅಂದ್ರೆ ನಿಮ್ಗೆ ಇವತ್ತು ನಗರಾಭಿವೃದ್ಧಿ, ಗ್ರಾಮ ಠಾಣ ಮತ್ತೆ ಪುರಸಭೆ ಇವೆಲ್ಲ ಏನ್ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಕೂಡ ರೂರಲ್ ಲಿಮಿಟ್ ಅಲ್ಲಿ ಏನಿದೆ ಅದಕ್ಕೆಲ್ಲದಕ್ಕೂ ಈ ವರದಿನೇ ಇಂಪಾರ್ಟೆಂಟ್ ಆಗುತ್ತೆ. ಇದು ರೆವೆನ್ಯೂ ಸೈಟ್ಸ್ ಯಾವಾಗ ಬೇಕಾದರೂ ಸ್ಟಾರ್ಟ್ ಮಾಡ್ಬೋದು, ಅದಕ್ಕೆ ನಿಮ್ಗೆ ಈ ವರದಿಗೂ ಅದಕ್ಕೆ ಸಂಬಂಧ ಇಲ್ಲ. ಇದೊಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.